ಆದರೂ ಅಷ್ಟೇ ಇನ್ನೊಂದು ಸ್ವಲ್ಪ ದಿನ ನನ್ನ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಹುಚ್ಚಿಡಿಸಿ ಆ ಶಾಲೆಗೆ ಒಂಚೂರು ಶಕ್ತಿ ತುಂಬಿ ಬೇಗ ಬಂದು ನಿಮ್ಮನ್ನು ಸೇರ್ಕೊಂಡ್ಬಿಡುತ್ತೀನಿ. ಇಲ್ಲೊಂದು ಫೋನ್ ಕಾಲ್ ಇಲ್ಲ, ಒಂದು ಪತ್ರ ಬರೆದ್ರೆ ಅದು ನಿನಗೆ ಯಾವಾಗ ಹೋಗಿ ತಲುಪುತ್ತೆ ನನಗೆ ಗೊತ್ತಿಲ್ಲ. ನಾನು ಇಲ್ಲಿಂದ ಹೋದ್ರೆ ನಿನಗೂ ನನಗೂ ಸಂಪರ್ಕನೇ ಕಳೆದು ಹೋಗುತ್ತೆ ಶ್ರದ್ಧಾ. ಅಪ್ಪಾಜಿ ಎಲ್ಲಿ ಹೋದ್ರಿ ಇವರು? ಹೇಳು, ನಾನು ಯಾರನ್ನೂ ಪ್ರೀತಿಸಲೇಬಾರ್ದ? ಹೆಂಡತಿ ಜೊತೆ ಮಾತಾಡ್ತಿದ್ದಾರೆ ಅಪ್ಪಾಜಿ. ಯಾರ ಜೊತೆ ಬೇಕಾದರೂ ಒಂದಿನ ಮಾತಾಡದೆ ಇದ್ಬಿಡ್ಬೋದು, ಆದರೆ ಹೆಂಡತಿ ಜೊತೆ ಮಾತ್ರ ಮಾತು ತಪ್ಸಲ್ಲ. ನಿನ್ನನ್ನು ಕಳ್ಕೊಂಡ್ಮೇಲೆ ಒಬ್ಬಂಟಿ ಆಗ್ಬಿಟ್ಟೆ. ನಾನು ಒಬ್ಬನೇ ಬದುಕೋದನ್ನ ಅಭ್ಯಾಸ ಮಾಡ್ಕೊಂಡೆ. ಯಾರನ್ನೂ ಹಚ್ಕೊಳ್ತಾನೂ ಇರಲಿಲ್ಲ. ಹೌದು, ಮನೆ ಕೆಲಸದವನ್ನ ಭೇದ ಭಾವ ಇಲ್ಲದೆ ನೋಡ್ಕೊಂಡೆ. ಆದ್ರೆ ನನ್ನ ಮನಸ್ಸಿನೊಳಗೆ ಯಾರನ್ನೂ ಬಿಟ್ಕೊಳ್ಳಿಲ್ಲ. ನಾನು ಯಾರನ್ನ ಬಿಟ್ಕೊಳ್ಳಿಲ್ಲ. ಆದರೆ ಈ ಭುವನ್ ಎಲ್ಲಿಂದ ಬಂದ? ಯಾಕೆ ಇಷ್ಟೊಂದು ಹತ್ರ ಆದ ನನಗೆ ಅವನು? ನನಗೆ ಮಗ ಇಲ್ಲ ಅನ್ನೋ ಕೊರತನ ಯಾಕೆ ತುಂಬಿಕೊಟ್ಟ ಅವನು? ನನಗೆ ಗೊತ್ತಿಲ್ಲದೆ ನನ್ನನ್ನು ಯಾಕೆ ಆವರಿಸ್ಕೊಂಡ ಅವನು? ಅಷ್ಟೊಂದು ಡಿಪೆಂಡ್ ನಾನು ಯಾಕಾದೆ ಅವನ ಮೇಲೆ? ಹೀಗಿರುವಾಗ ಈಗ ಇದ್ಕಿದ್ದಂಗೆ ಊರಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ವಾಪಸ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನ್ ಮಾಡ್ಲಿ ನಾನು? ಈಗ ವಾಪಸ್ ಹೋಗ್ತೇನೆ ಅಂತ ಮುಂಚೆನೆ ಗೊತ್ತಿದ್ದಿದ್ರೆ ನಾನು ಇಷ್ಟೆಲ್ಲ ಹಚ್ಕೊಳ್ತಾನೆ ಇರಲಿಲ್ಲ ಅವನ್ನ. ಹೋಗ್ಲಿ, ನಾನು ಇಷ್ಟಪಡೋರು, ಯಾವಾಗಲೂ ನನ್ನ ಹತ್ರ ಇರಬೇಕು ಅಂತ ಆಸೆ ಪಡೋರು ಯಾವತ್ತೂ ನನ್ನಿಂದ ದೂರನೇ ಹೋಗ್ತಾರೆ. ಮತ್ತೆ ನಾನು ಯಾರನ್ನೂ ಹಚ್ಕೊಳ್ಳೋದಿಲ್ಲ, ಯಾರನ್ನೂ ಇಷ್ಟಪಡೋದಿಲ್ಲ. ನಾನು ನೋಡುವಂತ ಯಾರೂ ಇಲ್ಲ ನನಗೆ. ನಾನು ದೂರ ಆಗ್ಬೇಕು ಅಂತಾನೆ ಅದೇ ವಿಚಾರ ಇರುವಾಗ ನಾನೇನ್ ಮಾಡ್ಲಿ? ಏನು ಮಾಡೋ ಹಾಗಿಲ್ಲ, ಏನು ಮಾಡೋ ಹಾಗಿಲ್ಲ. ಓ ಮೈ ಗಾಡ್, ನನಗೆ ತಡೆಯೋಕ್ಕಾಗ್ತಿಲ್ಲ ಈ ಸಂತೋಷ. ದೇವ್ರೆ, ಇದೆಂಥ ಶುಭ ಸುದ್ದಿ ಕೊಟ್ಟೆ ನೀನು, ಅದು ಬೆಳಗ್ಗೆನೆ. ನನ್ನ ಭುವನ್ ಅಪ್ಪಾಜಿಗೆ ಮಗ ಆಗ್ಬೇಕು, ಸ್ವಂತ ಮಗ.
ಮನೆ ಸೊಸೆ ಆಗ್ಬೇಕು. ಇಷ್ಟು ದಿನ ಅಪ್ಪ ಮಗ ಇಬ್ರು ಒಬ್ರಿಗೊಬ್ರು ಏನಾಗ್ಬೇಕು ಅಂತ ಗೊತ್ತಿಲ್ಲದೆ ಹೇಗಿರೋ ಹಾಗಾಗೋಯ್ತು. ಇನ್ನೂ ಅದೇನೇನು ತಿರುವುಗಳನ್ನ ಕೊಡ್ತೀಯ ದೇವ್ರೆ. ಆ ಕಡೆ ಭುವನ್ ಹೊರಟು ನಿಂತಿದ್ದಾರೆ, ಇಲ್ಲಿ ನನಗೆ ಈ ವಿಷಯ ಗೊತ್ತಾಗೋ ಹಾಗೆ ಮಾಡಿದ್ಯಾ? ಅದೇನಾದ್ರೂ ಆಗ್ಲಿ, ಭುವನ್ ಊರಿಗೆ ಹೋಗೋದನ್ನ ತಡಿಬೇಕು. ಅಪ್ಪ ಮಗನ ಒಂದು ಮಾಡಲೇಬೇಕು. ಹೌದು, ಭುವನ್ಗೆ ಈಗಲೇ ಈ ವಿಷಯ ತಿಳಿಸ್ಬಿಡ್ಬೇಕು ಅನ್ನಿಸ್ತಾ ಇದೆ. ಭುವನ್ಗೆ ಅವನ ಅಪ್ಪನ ವರ್ತನೆ ನೋಡಿ ಬೇಜಾರಾಗ್ತಿತ್ತು. ಅಪ್ಪ ಅಂದರೆ ಹೆದರಿಕೆ ಬರ್ತಾ ಇತ್ತು. ಅಪ್ಪ ಮನೆಗೆ ಬರ್ತಾನೆ ಅಂದರೆ ಯಾವುದೋ ಮೂಲೆಯಲ್ಲಿ ಹೋಗಿ ಅಡುಗೆ ಕೂತ್ಕೊಳ್ತಾ ಇದ್ದ. ಅಪ್ಪ ಅನ್ಸ್ಕೊಂಡೋನು ಹೇಳಿ ತರ ಓಡೋದ. ನೋ, ಅಪ್ಪಾಜಿಗೆ ಹೇಳ್ಬಿಡ್ಲಾ? ಬೇಡ ಬೇಡ, ಮೊದಲು ಭುವನ್ ಮನಸ್ಸಲ್ಲಿ ಅವ್ರ ಅಪ್ಪನ ಬಗ್ಗೆ ಇರೋ ದ್ವೇಷನ ಕಿತ್ತು ಹಾಕಿ ಆ ಜಾಗದಲ್ಲಿ ಪ್ರೀತಿ ತಂದು ಆಮೇಲೆ ಅಪ್ಪಾಜಿನೇ ನಿಮ್ಮ ತಂದೆ ಅಂತ ಹೇಳ್ತೀನಿ. ಇದೆಲ್ಲ ಆಗಬೇಕು ಅಂದರೆ ಭುವನ್ ಊರಿಗೆ ಹೋಗಬಾರ್ದು. ಆದರೆ ಆದರೆ ನನಗೀಗ ಆಗ್ತಿರೋ ಖುಷಿನ ಯಾರ ಹತ್ರ ಆದರೂ ಹಂಚ್ಕೋಬೇಕು ಅನ್ನಿಸ್ತಿದೆಯಲ್ಲ. ಯಾರ ಹತ್ರ ಹಂಚ್ಕೊಳ್ಳಿ? ನನಗೆ ಜೋರಾಗಿ ಕೂಗಬೇಕು ಅನ್ನಿಸ್ತಿದೆ. ಶ್ರದ್ಧಾ, ನೀನ್ ಗೆದ್ಬಿಟ್ಟೆ ಕಣೆ, ಗೆದ್ಬಿಟ್ಟೆ. ಇದೆಲ್ಲ ನಿಜನಾ? ನಿಜ ನಿಜ ನಿಜ, ಎಲ್ಲ ನಿಜ, ಇದೆಲ್ಲ ನಿಜ, ಇದೆಲ್ಲ ನಿಜ. ಹೇ ಸಂಪಿಗೆ, ನಿಂಗೆ ಭುವನ್ ಯಾರು ಗೊತ್ತಾ? ಗೊತ್ತೇನೆ, ಅಪ್ಪಾಜಿ ಮಗ ಕಣೆ, ಅಪ್ಪಾಜಿ ಮಗ. ಭುವನ್ ಅಪ್ಪಾಜಿ ಮಗ. ಹೇ ಮುತ್ತು, ಅಪ್ಪಾಜಿ ಯಾರು ಗೊತ್ತಾ ನಿಂಗೆ? ಗೊತ್ತೇನು? ನಮ್ಮ ಮಾವ ಕಣೋ. ಅಪ್ಪಾಜಿ ನಮ್ಮ ಮಾವ. ನಮ್ಮ ಮಾವ ಶಂಕರಣ್ಣನ ಸೊಸೆ ನಾನು. ಹೇ ಶ್ರದ್ಧಾ, ನೀನ್ ಯಾರು ಗೊತ್ತೇನೆ ನಿನ್ಗೆ? ನೀನ್ ಯಾರು ಗೊತ್ತಾ ನಿಂಗೆ? ಶಂಕರಣ್ಣನ ಸೊಸೆ ಕಣೆ ನೀನು. ಶಂಕರಣ್ಣನ ಮನೆ ಸೊಸೆ ನೀನು. ಶಂಕರಣ್ಣನ ಮನೆ ಸೊಸೆ. ಇವತ್ತಿಗೆ ನಾನು ಏನೇನ್ ಬಯಸಿದ್ನೋ ಅದೆಲ್ಲ ಸಿಕ್ಕಿದೆ ನನ್ಗೆ, ಎಲ್ಲ. ದೇವ್ರೆ, ನೀ ಯಾಕೆ ಇಷ್ಟ ಒಳ್ಳೆಯವನು? ಸಾರಿ ಆಯ್ತಾ? ಇಷ್ಟ ದಿನ ಎಷ್ಟೋ ಸಲ ನಾನು ಬಾಯಿಗೆ ಬಂದಾಗ ಬೈದ್ಬಿಟ್ಟಿದ್ದೀನಿ. ಕ್ಷಮಿಸಿದ್ಯಾ ಅಲ್ವಾ? ಕ್ಷಮಿಸ್ದೆ, ಇನ್ನೇನು ಕ್ಷಮಿಸಿ ಜೊತೆಗೊಂದು ದೊಡ್ಡ ಗಿಫ್ಟ್ ಕೂಡ ಕೊಟ್ಬಿಟ್ಟಿದ್ಯಾ. ನನ್ಗೆ ಆಗ್ತಿರೋ ಖುಷಿಗೆ ಸುಮ್ಸುನಿ ಆದ್ರೂ ಬಂದು ಒಂದು ಹರಕೆ ತೀರ್ಸ್ಬೇಡ ಅನ್ನಿಸ್ತಾ ಇದೆ. ಅಪ್ಪಾಜಿ ಅದ್ ಹೇಗ್ ತಮ್ಮ ಮಗನ್ ಕಳ್ಕೊಂಡ್ರು, ಇಷ್ಟು ವರ್ಷ ಅದ್ ಹೇಗ್ ಬಿಟ್ಟಿದ್ಬಿಟ್ರು, ನಾನು ಅದ್ ಯಾಕೆ ಈ ಹಳ್ಳಿಗೆ ಬನ್ನೋ, ನನ್ನ ಹುಡ್ಕೊಂಡು ಆ ದೇವ್ರ ಮಗ ಇಲ್ಲಿ ತನಕ ಯಾಕೆ ಬನ್ನೋ? ಇಷ್ಟು
ಚಿಕ್ಕ ಬದುಕಲ್ಲಿ ಎಷ್ಟೆಲ್ಲ ಒಗಟುಗಳು ಇಟ್ಬಿಟ್ಟಿದ್ಯಾ ದೇವ್ರೆ. ಅದಕ್ಕೆಲ್ಲ ಕಾಲ ಕೂಡು ಬಂದಾಗ ಉತ್ತರ ಬರೆಯೋನು ನೀನೆ, ಪ್ರಶ್ನೆನೂ ನೀನೆ, ಉತ್ತರನೂ ನೀನೆ. ನಾನು ಬರೀ ನಿಮಿತ್ತ, ಸಾಕ್ಷಿ ಅಷ್ಟೇ. ಆದ್ರೂ ನಿನ್ ಮೇಲೆ ನನಗೆ ಕೋಪ ಇದೆ. ಕಿತ್ಕೊಳ್ಳುವಾಗ ಎಲ್ಲರಿಗೂ ಗೊತ್ತಾಗೋ ಹಾಗೆ ಕಿತ್ಕೊಂಡ್ಬಿಡ್ತೀಯ, ಆದ್ರೆ ವಾಪಸ್ ಕೊಡುವಾಗ ಮಾತ್ರ ನಾನು ಒಬ್ಬಳಿಗೆ ಗೊತ್ತಾಗೋ ಹಾಗೆ ಗುಟ್ಟಾಗಿ ಕೊಟ್ಟಿದ್ಯಲ್ಲ, ತಪ್ಪಲ್ವಾ ಇದು? ಅದೇನೇ ಇರ್ಲಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಂಗೆ ತುಂಬಾ ಖುಷಿ ಆಗ್ತದೆ. ಇನ್ನು ಒಂದೇ ಒಂದ್ಸಲ ಹೋಗ್ಬಿಡ್ತೀನಿ ಆಯ್ತಾ? ಒಂದೇ ಒಂದ್ಸಲ ಕಿವಿ ಮುಚ್ಕೊಂಬಿಡು. ಥ್ಯಾಂಕ್ ಯು ದೇವ್ರೇ. ಭುವನ, ಭುವನ ಎಂತ ಮರೆಯ, ಹೇಳ್ದೆ ಕೇಳ್ದೆ ಊರ್ ಬಿಟ್ಟು ಹೊತ್ತಿದ್ಯಲ್ಲ. ಈಗ ಹೇಳ್ತಿದ್ದೀನಿ, ಹೋಗಿ ಬರ್ತೀನಿ. ಕೇಳ್ತಾ ಇದ್ದೀನಿ, ಹೋಗಿ ಬರಲಾ? ಭುವನ ಎಂತ ಮರೆಯ, ನೀನು ಈ ಟೈಮಲ್ಲಿ ತಮಾಷೆ ಮಾಡ್ತಿಲ್ಲ. ನೀನು ನಂಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೆ, ಅದೆಲ್ಲ ಮರುಕತ್ತನ? ನಾನು ನೀನು ಒಂದೊಮ್ಮೆ ಗಂಡ ಹೆಂಡತಿ ಇದ್ದಂಗಿದ್ವಲ್ಲ. ಈ ಟೈಮಲ್ಲೂ ಹಂದಿ ನೆನ್ಪು ಮಾಡ್ತಿಲ್ಲ ಪಚ್ಚಿ. ಏನು ಹೇಳಿ ನಿನಗೆ? ಭುವನ, ನೀನು ಎಂತ ಬೇಕಾದ್ರೆ ಹೇಳಿ ಮರ್ಯ. ಹಂದಿ ಅನ್ನು ಇಲ್ಲ ಅಂತಂದ್ರೆ ಪಿತೃಪಕ್ಷದ ಕಾಗೆ ಅಂತ ಬೇಕಾದ್ರೆ ಕರಿ ಮರ್ಯ. ಆದ್ರೆ ನೀ ದಯವಿಟ್ಟು ಹೋಗೋಣ ಮರ್ಯ. ನನಗೊಂದೊಮ್ಮೆ ಅಳುಬತ್ತು. ಆಗಲ್ಲ ಪಚ್ಚಿ, ನಾನಿಲ್ಲಿದ್ದರೆ ನಿಮ್ಗೆಲ್ರಿಗೂ ತೊಂದರೆನೇ. ನೀವು ಹೊಯ್ದು ಹೋದ್ರೆ ನನಗೆ ತೊಂದರೆ ಆಯ್ತು. ಶಂಕರಣ ಈ ಊರಲ್ಲಿ ಮೊದಲಿಂದನೂ ತಮ್ಮದೇ ಆದ ಮರ್ಯಾದೆನ ಉಳಿಸ್ಕೊಂಡ್ಬಂದವರು. ಇವತ್ತು ಅವ್ರ ಜೀವ ಉಳಿಸ್ಕೊಳ್ಳೋಕ್ಕೆ ಕಷ್ಟಪಡಬೇಕಾಗಿದೆ. ಇದೆಲ್ಲ ಆಗಿದೆ ನನ್ನಿಂದಾನೆ. ನನ್ನ ಜೀವ ಶ್ರದ್ಧಾ ಮೇಡಮ್, ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ನಿನ್ನಿಂದಲೇ ಕಷ್ಟ ಆಗ್ತಿರೋದು. ಹಾಗಾಗಿ ಈ ನಿರ್ಧಾರಕ್ಕೆ ಬಂದೆ. ಇವಾಗ ನಿಂದಾರಿ ಆರಾಮಾಗಿರ್ಬೇಕಲ್ಲ? ಏಯ್ ಬೋನ, ಎಂತ ಮಾತಾಡ್ತಿದ್ದೆ ಮರ್ಯ? ನಾ ಯಾವತ್ತು ಹೇಳಿದ್ನ ನೀನೊಂದು ದಾರಿಗೆ ಬೇಕಾಗ ಅಡ್ಡ ಬೈದಂತ? ಏಯ್ ಇಳ್ಕೊಂಡು ನೀನು ಫಸ್ಟ್ನೇ ದಿನ ಬಂದಿದ್ದೆಲ್ಲ ಇದೇ ಬ್ಯಾಗ್ ಇಟ್ಕೊಂಡು ಸಂತಿಗೆ ಹಳ್ಳಿಗೆ ಅವತ್ತು ರಾತ್ರಿ ಯಾರು ನಿಂಗೆ ಎಣ್ಣೆ ಹೊಡ್ಸಿದ್ದು? ನನ್ನ ಫ್ರೆಂಡ್ಶಿಪ್ಪು ಅಲ್ಲಿಂದ ಬಂದಿದ್ದು. ಅದು ಎಲ್ಲಿ ತನಕ ಹೋಟೆಲ್ ಮಗಳು ಕಿಡ್ನಾಪ್ ಮಾಡಿದ್ದು, ಹೆಡ್ ಮಾಸ್ಟರ್ ಕಿಡ್ನಾಪ್ ಮಾಡಿದ್ದು, ಅಲ್ಲಿ ತನಕ ಒಟ್ಟಿಗೆ ಇದ್ದೆ. ಹಂಗೆ ಬೆಳೆದಿದ್ದು ನಮ್ಮ ಫ್ರೆಂಡ್ಶಿಪ್ಪು. ಇನ್ನೂ ಒಂದು ಜನ ಕಿಡ್ನಾಪ್ ಮಾಡೋದಿತ್ತು. ಅದಕ್ಕೂ ಮುಂಚೆ ನೀ ಹಿಂಗೆ ಹೋದ್ರೆ ನಂಗೆ ಬೇಜಾರತ್ತಿಲ್ಲ ಮರ್ಯ. ನಂದೇನು ಅದೇ ದಂಧೆ ಅನ್ಕೊಂಡಿದ್ಯಾ? ಬಾಯಲ್ಲಿ ಮಾತ್ರ ಪೌಷ ನಿಂದು ಕೆಲ್ಸಕ್ಕೆ ಬರೋ ಅಂದರೆ ಪುಕ್ಲ. ನನಗೆ ಗೊತ್ತಿಲ್ಲ ನಿಂದೇನು ಅಂತ. ಹೋಗ್ಲಿ ಬಿಡ, ಈಗೆಂತ ಹೊರಡ್ಲೇಬೇಕನ್ನ ಮರ್ಯ ನೀನು? ಬೇರೆ ದಾರಿ ಇಲ್ಲ ಪಚ್ಚಿ. ಮೊದಲ ಕೆಲಸ ಮಾಡಿ ಮರ್ಯ, ಇಲ್ಲಾಂದ್ರೆ ಪ್ರಗತಿ ಬಸ್ಸು ತಪ್ಪು ಹೊತ್ತು. ಸರಿ ಪಚ್ಚಿ, ನಾ ಹೊರಡ್ತೀನಿ. ನನಗೆ ಲೇಟ್ ಆಯಿತು. ಆಮೇಲೆ ಆ ಪಟೇಲ್ರ ಮನೆಯವ್ರ ಕೈಲಿ ಮತ್ತೆ ಮಾರುಕಟ್ಟು ಹೊಡೆಸ್ಕೊಂಬಿಟ್ಟು ಆಮೇಲೆ ಮೆತ್ಗೆ ಬೋನಾ. ಟಾಟಾ. ಬೋನಾ, ಅಂತೂ ಇಂತೂ ಹೋದೆಲ್ಲ ಮರ್ಯ. ಇನ್ನು ಮುಂದೆ ಶ್ರದ್ಧಾ ಮೇಡಮ್ ನನಗೊಬ್ಬಂಗೆ ಪ್ರೀತಿಯ ಪಾಠ ಮಾಡ್ತಾರೆ. ಟ್ಯೂಷನ್ನೂ ನನಗೆ, ಹೋಮ್ವರ್ಕು ನನಗೆ,
ಅಚ್ಚಿ ಇನ್ನು ಮುಂದೆ ನಿನಗೆ ಜವಾಬ್ದಾರಿ ಜಾಸ್ತಿ ಆಯ್ತು. ಈ ಶಾಮಿಯಾನದವ್ರಿಗೆ, ವಾಲಕದವ್ರಿಗೆ, ಅಡುಗೆಯವ್ರಿಗೆ ಕಮ್ಮಿ ರೇಟಲ್ಲಿ ಈಗಲೇ ಮಾತಾಡಿಟ್ಕೊಳಕ್ಕೆ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತು, ಈಗ ಬೇಗ ಬಾ. ನೀವು ಬಸ್ ಹತ್ತದ್ನ ಇಲ್ಲಿ ಅಂತೇಳಿ ಯಾವುದು ಕಣ್ಕೊಬತ್ತೆ ಬೋನಾ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನ್ನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನಿಮ್ಮ ಮನೇಲೆ ಏನಾದರೂ ಒಂದು ಕೆಲಸ ಕೊಡಿ ಪ್ಲೀಸ್. ಹಾಯ್ ಹಾಯ್, ನೀವು ಊರು ಬಿಟ್ಟು ಹಾಕೋದು ಕೇಳಿ ನಂಗೆ ತುಂಬ ಬೇಜಾರಾತಿತ್ತು. ನಾ ಇನ್ನು ಯಾರ ಹತ್ರ ಮಾತಾಡೋದು? ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ, ಎಷ್ಟು ಆಸೆ ಇಟ್ಕೊಂಡಿದ್ದಿದ್ದೆ. ಆದರೂ ನನ್ನ ಒಳ ಮನಸ್ಸು ಹೇಳ್ತಾ ಇತ್ತು ನೀವು ವಾಪಸ್ ಬಂದೇ ಬರ್ತೀರಿ ಅಂತ. ತಕಣಿ ಆಯ್ತು, ತಕಣಿ ಮರ್ರೆ, ಇದು ನಾನು ನೆನಪಿಗೆ ಇಟ್ಕಣಿ. ನಿಂಗೆ ಎಂತಾದ್ರೂ ಮಾತಾಡ್ಕನ್ಸ್ರೆ ಇದ್ರ ಹತ್ರ ಮಾತಾಡಿ ತಕಣಿ. ಅಮ್ಮ, ಭುವನ್ ಊರ್ ಬಿಟ್ಟು ಆತಿದ್ರಲ್ಲ, ಅದಕ್ಕೆ ಮಸ್ತ್ ಬೇಜಾರಾತಿತ್ತು ನಂಗೆ. ಮತ್ತೆಂತ ಮಾಡಕ್ಕಾತು ಮಾರೈತಿ? ಬಂದಲ್ಲೇ ಗೂಟ ಬಡಿಸ್ಕೊಂಡು ಇಪ್ಪಕ್ಕಾತ? ಎಲ್ಲೆಲ್ಲ ಒಂದಲ್ಲ ಒಂದಿನ ಹೋಯ್ಕ್. ಹೇ ಭುವನ, ನೀ ಊರಿಗೆ ಹೋಗೋದ್ ಕಂಡು ನನಗೂ ಭಾಳ ಬೇಜಾರಿತ್ತು ಮಾರಯ್ಯ. ಇಲ್ಕಣ್ಣ, ನೀ ಬೆಂಗಳೂರಿಗೆ ಹೋದ್ಮೇಲೆ ಒಂದು ಚಂದ ಲಾಯ್ಕಿಪ್ಪ ಹುಡುಗಿ ನೋಡಿ ಮದುವೆ ಮಾಡ್ಕ ಆಯ್ತಾ? ನನ್ನ ಮಗಳಿಗೂ ಚಂದ ಹುಡುಗನ್ ನೋಡಿ ಮದುವೆ ಮಾಡ್ತೆ. ನಾ ಮದುವೆಗೆ ಹೇಳಿ ಕಳಿಸ್ತೆ, ಬಾ ಆಯ್ತಾ? ಅಮ್ಮ, ನಮ್ಮ ಮದುವೆಯಲ್ಲಿ ಆತಿಲ್ಲ. ಮತ್ತೆಂತ ಸನ್ಯಾಸಿ ಆಗಿದ್ಕ? ಹೌದು, ಏನೀಗ? ಎಂತ ಹೊಟ್ಟೆ ಬಿಸಿ ಮಾಡುದು ಹುಡುಗಿ. ಏ ಭುವನ, ಆದ್ರೂ ನೀವು ಹೋಗೋದ್ ನೋಡಿ ನನಗೆ ಭಾಳ ಬೇಜಾರಿತ್ತು ಮಾರಯ್ಯ. ಪಿಶಾಚಿ ಹೊಂಟಿದ್ದು ಭಗವಂತ, ನನ್ನ ಮಾತು ನೀಡಿ ಕೇಳ್ತಿತ್ತು ಮಾರಯ್ಯ. ಏ ಭುವನ, ನೀನು ಹೋಗಿ ಸಿಕ್ಕೇಳಿ ನಂಗೆ ನಂಬಕ್ಕೆ ಆಗ್ತಿಲ್ಲ ಮಾರೆ. ನೀ ಎಲ್ಲೋ ಇಲ್ಲೇ ಹೋಗಿ ಮತ್ತೆ ಸಂಜೆ ಬರ್ತೀಯ ಅಂತ ಆಗ್ತದೆ. ಹ್ಞೂ ಅಪ್ಪಯ್ಯ, ನನಗೂ ಹಾಗೆ ಅನಿಸ್ತಿತ್ತು. ಹೌದು ಮಗಳೇ. ರಮೇಶಣ್ಣ, ಸಂಕೆಹಳ್ಳಿ ಇನ್ನು ಮುಂದೆ ನನ್ನ ತವರೂರು. ದಣಗಲ್ ಮನೆ ನನ್ನ ತವ್ರ ಮನೆ ಇದ್ದ ಹಾಗೆ. ಹಬ್ಬಕ್ಕೋ ಇನ್ಯಾವುದೋ ಖುಷಿಗೋ ಅಥವಾ ನನಗೆ ಒಂಟಿ ಅನ್ನಿಸ್ದಾಗ್ಲೋ ನಾನು ಸೀದಾ ಬಸ್ ಹತ್ಕೊಂಡು ಓಡ್ಕೊಂಡ್ಬಿಡ್ತೀನಿ. ಹೌದು ಕಣಪ್ಪ, ಇದು ನಿನ್ನ ಮನೆನೇ. ನೀನು ಯಾವಾಗ ಬೇಕಾದರೂ ಬರಬಹುದು. ನೋಡಿದ್ಯಾ, ಇಲ್ಲಿ ನೀನು ಹಚ್ಕೊಂಡಿರೋರು ಒಬ್ಬರಿಬ್ಬರಲ್ಲ, ಎಲ್ಲರೂ. ರಮೇಶನಂತೂ ನಿಂದೇ ಮಾತು, ದಣಿಗಳೇ ಭುವನನ್ನು ತಡೀರಿ, ನೀವೊಂದು ಮಾತು ಹೇಳಿದ್ರೆ ಭುವನ ಹೋಗೋದಿಲ್ಲ, ತನ್ನ ನಿರ್ಧಾರ ಬದಲಾಯಿಸ್ತಾನೆ ಅಂತ. ನನಗೂ ಹಾಗೆ ಅನಿಸ್ತಿತ್ತು ದಂಡ್ಗಳೇ. ಭುವನ ಇಲ್ಲಿದ್ರೆ ಮನೆಗೊಂಥರ ಇದಿದ್ದಂಗೆ. ಆದರೆ ಎಂತ ಮಾಡಕತ್ತು, ಎಲ್ಲ ದೈವೇಚ್ಛೆ. ಕೆಲವು ವಿಚಾರಗಳಲ್ಲಿ ನೀನು ನಂತರನೇ.
ಏನಾದರೂ ಒಂದು ಅಂದ್ಕೊಂಡ್ರೆ ಅದನ್ನ ಅಷ್ಟು ಸುಲಭವಾಗಿ ಬದಲಾಯಿಸೋದಿಲ್ಲ. ಬಹುಶಃ ನಿಮ್ಮ ಅಪ್ಪನೂ ನನ್ನ ಥರನೇ ಹಠವಾದಿಯಾಗಿದ್ನೋ ಏನೋ.